ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ತುಲಾ ರಾಶಿ ಆಗಸ್ಟ್ 2026 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಈ ತಿಂಗಳು ಒಟ್ಟು 4 ಗ್ರಹಗಳು ರಾಶಿ ಪರಿವರ್ತನೆ. ಬುಧ 2 ಸಲ ರಾಶಿ ಪರಿವರ್ತನೆ ಆಗ್ತಾನೆ. ಆದ್ರಿಂದ 5 ಗ್ರಹಗಳ ರಾಶಿ ಪರಿವರ್ತನೆಯ ಪ್ರಭಾವ ತುಲಾ ರಾಶಿ ಜಾತಕರ ಮೇಲೆ ಹೇಗಿರುತ್ತೆ ಅನ್ನೋಂಥ ವಿಚಾರವನ್ನು ತಿಳಿಸ್ಕೊಡ್ತೀನಿ. 12/8/2026 ಬುಧವಾರ ಶ್ರೀ ಜ್ಯೋತಿರ್ಭೀಮೇಶ್ವರ ವ್ರತ, ನಾಗರ ಅಮಾವಾಸ್ಯೆ ಅಂತ ಕರೆಯಲಾಗುತ್ತೆ. ಈ ವ್ರತದ ಬಗ್ಗೆ ಸ್ಕಾಂದ ಪುರಾಣದಲ್ಲಿ ತಿಳಿಸಲಾಗಿದೆ. ಇದು ಯಾವ ರೀತಿ ಮಾಡಬೇಕು ಅನ್ನೋದನ್ನ ಪೇಪರ್ ಪೆನ್ ಇದ್ರೆ ಬರ್ಕೊಳ್ಳಿ. ಆಷಾಢ ಮಾಸ ಕೃಷ್ಣ ಪಕ್ಷ ಅಮಾವಾಸ್ಯ ದಿನ ಅಂದ್ರೆ ಇವತ್ತಿನ ದಿನ ಸುಮಂಗಲಿಯರು ಮಂಗಳ ಸ್ನಾನವನ್ನು ಮಾಡಿ ಪೂಜಾ ಗ್ರಹವನ್ನ ರಂಗವಾಲಾದ್ಯಗಳಿಂದ ಅಂದ್ರೆ ರಂಗೋಲಿ ಹಾಕಿ ಹೂಗಳಿಂದ ಅಲಂಕರಿಸಿ ಅದರ ಮೇಲೆ ಸರ್ವತೋಭದ್ರವಾದ ಮಂಟಪವನ್ನು ನಿರ್ಮಿಸಿ ಅದರಲ್ಲಿ ಧಾನ್ಯ ರಾಶಿಯನ್ನು ಹಾಕಿ ಅದರಲ್ಲಿ ತುಪ್ಪದಿಂದ ಉರಿಯುತ್ತಿರುವಂತಹ ಜ್ಯೋತಿ ಸ್ತಂಭವನ್ನು ಇಟ್ಟು ಆ ಜ್ಯೋತಿಗೆ ಪರಮಾತ್ಮನನ್ನ ಆಹ್ವಾನ ಮಾಡಿ ಪರಮೇಶ್ವರನ ಆಹ್ವಾನ ಮಾಡಬೇಕು, ಪೂಜಿಸಬೇಕು. ಈ ವ್ರತಕ್ಕೆ ಪತಿ ಸಂಜೀವಿನಿ ವ್ರತ ಅಂತಲೂ ಕೂಡ ಕರೆಯಲಾಗುತ್ತೆ. ಇದು ಸುಮಂಗಲಿಯರು ಸೌಭಾಗ್ಯದಾಯಕ ವ್ರತ ಅಂತಲೂ ಕೂಡ ಕರೆಯಲಾಗುತ್ತೆ. ಮನೆಯಲ್ಲಿ ಗಂಡನಿಗೆ ಆರೋಗ್ಯ ಸಮಸ್ಯೆ, ಕೆಲಸ ಸಿಗ್ತಾ ಇಲ್ಲ, ಅನೇಕ ರೀತಿಯ ತೊಂದರೆಗಳನ್ನು ಅನುಭವಿಸ್ತಾ ಇರುವಂಥವ್ರು ಈ ವ್ರತವನ್ನು ಆಚರಣೆ ಮಾಡಿ. ಮತ್ತು ಈ ತಿಂಗಳಲ್ಲಿ ವಿಶೇಷವಾಗಿ 17/8/2026 ಸೋಮವಾರ ನಾಗರ ಪಂಚಮಿ. ನಾಗರ ಪಂಚಮಿ ಹೆಂಗೆ ಆಚರಿಸ್ಬೇಕು ಅಂತ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ. 21/8/2026 ಶುಕ್ರವಾರ ಶ್ರೀ ವರಾಮಹಾಲಕ್ಷ್ಮಿ ಹಬ್ಬ. 30/8/2026 ಭಾನುವಾರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಎಲ್ಲ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಕೂಡ ಮಾಡಿ. ಈ ತಿಂಗಳ ವಿಶೇಷ ಹೇಳಿದ್ದೀನಿ ನಾನು. ಇದೇ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬ, ನಾಗರ ಪಂಚಮಿ ಎಲ್ಲ ಹೇಳಿದ್ರೆ ವಿಡಿಯೋ ದೊಡ್ಡದಾಗುತ್ತೆ. ಆದ್ದರಿಂದ ಸಪ್ರೇಟ್ ಬೇಕಾದ್ರೆ ಮಾಡಿ ಅಂತ ಕಮೆಂಟ್ ಮಾಡಿದ್ರೆ ಮಾಡೋಣ. ಈಗ ಡೈರೆಕ್ಟ್ ಆಗಿ ತುಲಾ ರಾಶಿ ಆಗಸ್ಟಲ್ಲಿ 5 ಗ್ರಹಗಳ ರಾಶಿ ಪರಿವರ್ತನೆ ಯಾವ ಥರ ಫಲಾನುಫಲ ಕೊಡ್ತಾರೆ ತುಲಾ ರಾಶಿಯವರಿಗೆ ಅನ್ನೋಂಥ ವಿಚಾರ. ತುಲಾ ರಾಶಿಯವರಿಗೆ ನೋಡಿ, ಈ ತಿಂಗಳು ಒಂದು ಸ್ಫೋಟಕ ವಿಶ್ವ ಬದಲಾವಣೆಯನ್ನ ಈ ತಿಂಗಳು ತರ್ತಾ ಇದೆ. ನಿಮಗೆ ಬೃಹತ್ ಆರ್ಥಿಕ ಲಾಭ, ನಿಮ್ಮ ವೃತ್ತಿಯನ್ನ ಗುರುತಿಸುವಂಥದ್ದು, ನಿಮ್ಮ ದೀರ್ಘಕಾಲದ ಆಸೆಗಳು ಈಡೇರುವಂತಹ ತಿಂಗಳು ಆಗಸ್ಟ್. ಅದರಿಂದ ಕೊನೆಯವರೆಗೂ ವಿಡಿಯೋ ನೋಡೋದನ್ನ ಮರಿಬೇಡಿ. ಈ ಋತುವಿಗೆ ನಿಮ್ಮನ್ನ ಕರೆದೊಯ್ಯುತ್ತೆ. ನಾನು ಹೇಳ್ತಾ ಇರೋದು ತುಲಾ ರಾಶಿ ಭವಿಷ್ಯ. ನೀವು ತುಲಾ ಲಗ್ನ ಆಗಿದ್ರೂ ಕೂಡ ವಿಡಿಯೋ ನೋಡ್ಬೋದು. ನಿಮಗೆ ಲಗ್ನಕ್ಕೆ ವಿಡಿಯೋ ಮಾಡಿ ಅಂದರೆ ಸಪ್ರೇಟ್ ಮಾಡೋಣ. ಈಗ ರಾಶಿ ಲಗ್ನ ನಿಮ್ಮದು ತುಲಾ ರಾಶಿನ ತುಲಾ ಲಗ್ನನ ಕಮೆಂಟ್ ಮಾಡಿ. ಆಗ ನಿಮ್ಮದು ತುಲಾ ಲಗ್ನಕ್ಕೆ ಎಷ್ಟು ಪರ್ಸೆಂಟೇಜು ನಿಮಗೆ ಈ ಪ್ರಿಡಿಕ್ಷನ್ನು ಅಪ್ಲೈ ಆಗ್ತಾ ಇದೆ, ತುಲಾ ರಾಶಿಗೆ ಎಷ್ಟು ಅಪ್ಲೈ ಆಗ್ತಾ ಇದೆ ಅಂತ ನೀವು ನೋಡಿ ಕಮೆಂಟ್ ಮಾಡಿದ್ರೆ ಅದ್ರ ಪ್ರಕಾರ ಮುಂದಿನ ವಿಡಿಯೋ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನಾನು ಖಂಡಿತ ಮಾಡೋಣ. ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಶೇರ್ ಮಾಡಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲ ಶೇರ್ ಮಾಡಿದಾಗ ವಿಡಿಯೋ ಎಡಿಟಿಂಗ್ ಮಾಡೋರಿಗೆ ಮತ್ತು ನಿಮಗೆ ಹೊಸ ಹೊಸ ವಿಚಾರ ತಿಳಿಸ್ಬೇಕು ಅನ್ನುವಂತಹ ಉತ್ಸಾಹನ ನೀವು ತಂದು ಕೊಡ್ತೀರಿ. ಈ ತಿಂಗಳಲ್ಲಿ 1ನೇ ತಾರೀಕು ಆರಂಭ ಆಗ್ತಾನೆ ಜೂನ್ 2026 ಶುಕ್ರ ನೀಚ ಆಗ್ಬಿಡ್ತಾನೆ. ಹೇಗೆ ಅಂದಾಗ ಸಿಂಹ ರಾಶಿಯಲ್ಲಿರುವಂಥ ಶುಕ್ರ ಕನ್ಯಾ ರಾಶಿಗೆ ಬಂದಿದ ತಕ್ಷಣ ನೀಚ ಆಗ್ಬಿಟ್ಟ. ನಿಮ್ಮ ರಾಶ್ಯಾಧಿಪತಿ ತುಲಾ ರಾಶ್ಯಾಧಿಪತಿ ಶುಕ್ರ 12ನೇ ಮನೆಗೆ ಹೋಗಿ ನೀಚನ ಆಗ್ಬಿಟ್ಟ, ಬಲವನ್ನ ಕಳ್ಕೊಂಡ್ಬಿಟ್ಟ ಅಂದಾಗ ತುಲಾ ರಾಶಿಯವರಿಗೆ ಭಯ ಆಗ್ಬೋದು. ಭಯ ಪಡ್ಬೇಡಿ. ಶುಕ್ರ ಗೋಚಾರದಲ್ಲಿ ನೀಚನಾದರೂ ವ್ಯಯಭಾವದಲ್ಲಿ ಹೋದ್ರೂ ನಿಮಗೆ ಕೆಲವು ಶುಭ ಫಲಗಳನ್ನ ಕೊಡ್ತಾನೆ. ಹಾಗಾದ್ರೆ ಯಾವ ತರ ಶುಭ ಫಲಗಳನ್ನ ಕೊಡ್ಬೋದು ಅಂತ ನಿಮ್ದೇನೋ ಪ್ರಶ್ನೆ ಇದ್ರೆ, ಶುಕ್ರ ಶಯಭಾವಕ್ಕೆ ಕಾರಕ, 12ನೇ ಮನೆ ಭಾವಕ್ಕೆ ಕಾರಕ. ಶುಕ್ರ ನಿಮಗೆ ಅಷ್ಟಮಾಧಿಪತಿ. ನೋಡಿ, ಶುಕ್ರ ವ್ಯಯಭಾವಕ್ಕೆ ಹೋದಾಗ
ನಿಮ್ಮ ಮನಸ್ಸು ಏನು ಕೇಳುತ್ತೆ ಅಂದರೆ ಏಕಾಂತತೆ, ಶಾಂತಿ, ಪ್ರತ್ಯೇಕತೆಯನ್ನು ನೀವು ಬಯಸ್ತೀರಿ. ಯಾರು ಬೇಡ, ಶಾಂತಿಯ ಕುತ್ಕೊಳ್ಳೋಣ ಅನ್ಸುತ್ತೆ. 12ನೇ ಮನೆ ಏನು ನೆಗೆಟಿವ್ ಎಫೆಕ್ಟ್ ಅಂದರೆ ಸೋಮಾರಿತನ, ದಿನ ಐಷಾರಾಮಿಯಾಗಿರ್ಬೇಕು, ದಿನ ಒಳ್ಳೊಳ್ಳೆ ಫಿಲಮ್ಗೆ ಹೋಗ್ಬೇಕು, ಒಳ್ಳೆ ಮೂವಿ ನೋಡಬೇಕು. ಕೆಲವ್ರಿಗೆ ಆಗಾಗ ಪಬ್ಗೆ ಹೋಗ್ತಾ ಇರ್ತಾರೆ, ದೊಡ್ಡ ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ಸು, ಅಲ್ಲೆಲ್ಲ ನಿಯರ್ ಬೈ ಕೋರಮಂಗಲ ಅಲ್ಲೆಲ್ಲ ಪಬ್ಗಳಿದೆ, ಅಲ್ಲಿಗೆ ಹೋಗ್ತಾ ಇರಬೇಕು, ಡ್ಯಾನ್ಸ್ ಮಾಡಬೇಕು, ಒಳ್ಳೊಳ್ಳೆ ರೆಸ್ಟೋರೆಂಟ್ಗಳಿಗೆ ಹೋಗ್ಬೇಕು, ಇವೆಲ್ಲ ಏನು ಶಾಪಿಂಗ್ ಮಾಡಬೇಕು, ಆಮೇಲೆ ಅದ್ಧೂರಿಯಾಗಿ ಖರ್ಚು ಮಾಡಬೇಕು. ಇನ್ನು ಕೆಲವರಿಗೆ ಸ್ಪಾಗ್ ಹೋಗುವಂಥದ್ದು, ಬಾಡಿ ಮಸಾಜ್ ಮತ್ತು ಚಿಕಿತ್ಸೆ, ಸ್ಪಾ ಚಿಕಿತ್ಸೆಯನ್ನು ಪಡೆಯುವಂಥದ್ದು, ಮನೆ ಅಲಂಕಾರಕ್ಕಾಗಿ ಸ್ವ ಇಚ್ಛೆಯಿಂದ ಹಣವನ್ನು ನೀವು ಖರ್ಚು ಮಾಡುವಂಥದ್ದು. ಸ್ವಲ್ಪ ಹೈ ಎಕ್ಸ್ಪೆನ್ಸಿವ್ ಏನಿದೆಯೋ ಅದಕ್ಕೆ ಸ್ವಲ್ಪ ಕಡಿವಾಣ ಹಾಕಬೇಕು, ಇಲ್ಲಾಂದ್ರೆ ಖರ್ಚು ಜಾಸ್ತಿ ಆಗಿಬಿಡುತ್ತೆ. ಹಾಗಾದ್ರೆ ಆರ್ಥಿಕ ಲಾಭ ಆಗಲ್ವಾ ಈ ತಿಂಗಳು? ತುಲಾ ರಾಶಿಯವರಿಗೆ ಆರ್ಥಿಕ ಲಾಭ ಯಾವುದ್ರಲ್ಲಿ ಆಗುತ್ತೆ ಅಂದರೆ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್, ಆಮದು ಮತ್ತು ರಫ್ತು. ಯಾರು ಮಾಡ್ತಾ ಇದ್ದೀರಾ ಬಿಸ್ನೆಸ್ಸು, ನಿಮಗೆ ಒಳ್ಳೆ ಲಾಭ ಆಗುತ್ತೆ. ಅಂತಾರಾಷ್ಟ್ರೀಯ ಕ್ಲೈಂಟ್ಗಳಿದ್ದಾರೆ ನಿಮಗೆ, ಇಂಟರ್ನ್ಯಾಷನಲ್ ಕ್ಲೈಂಟ್ಸ್, ಒಳ್ಳೆ ಲಾಭ ಮಾಡ್ತೀರಿ. ವಿದೇಶಿ ಪ್ರೇಕ್ಷಕರು ನೀವು ಹೇಳಿದ್ದನ್ನು ಕೇಳುವಂಥದ್ದು, ಕೆಲವರು ಭರತನಾಟ್ಯ ಹೋಗಿ US ಅಲ್ಲಿ ಭರತನಾಟ್ಯ ಅಲ್ಲಿ ಹೋಗಿ ನೀವು ಡ್ಯಾನ್ಸ್ ಮಾಡ್ತೀರಾ, ಹಾಡು ಹೇಳ್ತೀರಾ, ಅವಾಗ ವಿದೇಶಿ ಪ್ರೇಕ್ಷಕರಿದ್ದರೆ ನಿಮಗೆ ಒಳ್ಳೆ ಲಾಭ ಆಗುತ್ತೆ. ಡಿಜಿಟಲ್ ಪ್ಲಾಟ್ಫಾರ್ಮಿಂದ ಧನಲಾಭ ಉಂಟಾಗುತ್ತೆ. ನಿಮಗೆ ಈ ತಿಂಗಳು ಏನಾಗುತ್ತೆ, ಶುಕ್ರ ವ್ಯಯ ಭಾವದಲ್ಲಿ ಹೋದಾಗ ಪ್ರೀತಿ, ನಿಮ್ಮ ಪ್ರೀತಿಯನ್ನ ಗುಪ್ತವಾಗಿ ಸುಖ ಪಡಕ್ಕೆ ಪ್ರಯತ್ನ ಮಾಡ್ತೀರಾ, ಗುಪ್ತವಾಗಿ ಉಲ್ಲಾಸ ಪಡೆಯಕ್ಕೆ ಇಷ್ಟಪಡ್ತೀರಾ. ಅಂದ್ರೆ ರೊಮ್ಯಾನ್ಸ್ ಅಂತ ಇರುತ್ತಲ್ಲ, ಪ್ರೈವೇಟ್ ರೊಮ್ಯಾನ್ಸ್ ಅಂತಾರೆ, ಪ್ರೈವೇಟ್, ಯಾರಿಗೂ ಗೊತ್ತಾಗಬಾರ್ದು ಆ ಥರ. ಹಂಗಾರೆ ಈ ತಿಂಗಳಲ್ಲಿ ಕ್ರಶ್ ಆಗುತ್ತಾ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಮೋಹ, ರಹಸ್ಯವಾದಂತಹ ಮೋಹ ಉಂಟಾಗುತ್ತೆ. ಒಳಗೆ ಯಾರಾದ್ರೂ ಮೇಲೆ ಅವ್ರ ಮೇಲೆ ಪ್ರೀತಿ ಉಂಟಾಗ್ತಾ ಇರುತ್ತೆ. ಯಾಕಂದ್ರೆ ಶುಕ್ರ ಅವನ್ನೆಲ್ಲ ನಿಮಗೆ ಮಾಡಿಸ್ತಾನೆ. ಶುಕ್ರ ವ್ಯಯ ಭಾವದಲ್ಲಿದ್ದಾಗ ಸೂರ್ಯ ತನ್ನ ಸ್ವಕ್ಷೇತ್ರಕ್ಕೆ ಬಂದ್ಬಿಡ್ತಾನೆ. 17 ಆಗಸ್ಟ್ 2026 ಕರ್ಕಾಟಕ ರಾಶಿ, ಜಲರಾಶಿಯಲ್ಲಿದ್ದ ಸೂರ್ಯ ಅಗ್ನಿತತ್ವ ರಾಶಿಯಾದಂತಹ ಸಿಂಹ ರಾಶಿಗೆ ಪ್ರವೇಶ ಆಗ್ಬಿಡ್ತಾನೆ. ನಿಮ್ಮ ಲಾಭಾಧಿಪತಿ ಯಾರು? ಸೂರ್ಯ ಲಾಭ ಸ್ಥಾನಕ್ಕೆ ಬಂದಾಗ ನಿಮ್ಗೆ ಏನಾಗುತ್ತೆ, ಸರ್ಕಾರದ ಎಲ್ಲಾ ಕೆಲಸ ಕಾರ್ಯಗಳು ಈಡೇರುತ್ತೆ. ನೀವು ರಾಜಕಾರಣಿಗಳ ಒಳ್ಳೆ ಪೋಸ್ಟು ಪೊಸಿಷನ್ ಈ ತಿಂಗಳಲ್ಲಿ ಪ್ರಯತ್ನ ಮಾಡ್ಬೋದು 17ನೇ ತಾರೀಕು ಮೇಲೆ. ಯಾಕೆಂದ್ರೆ ರವಿ ಅಂದ್ರೆ ಸೌರವ್ಯೂಹದ ರಾಜ. ಸೂರ್ಯನ ಸುತ್ತಲೂ ಬೇರೆ ಗ್ರಹಗಳು, ಭೂಮಿ ಆಗಿರ್ಲಿ ಯಾವುದೇ ಗ್ರಹ ಆಗಲಿ ಸೂರ್ಯನ ಸುತ್ತಲೂ ಸುತ್ತಾ ಇರುವಂಥದ್ದು. ನಿಮಗೆ ಆರ್ಥಿಕ ಲಾಭ ಆಗುತ್ತೆ. ರಾಜಕಾರಣಿಗಳಾಗಿದ್ರೆ ಸಾರ್ವಜನಿಕರ ಮನ್ನಣೆ ನಿಮಗೆ ಪ್ರಾಪ್ತಿಯಾಗುತ್ತೆ. ಅಧಿಕೃತ ಬೆಂಬಲ ನಿಮ್ಮ ಪಕ್ಷದಲ್ಲಿ ನಿಮಗೆ ಪ್ರಾಪ್ತಿಯಾಗುತ್ತೆ. ಗರಿಷ್ಠ ಮಟ್ಟ ಅಂದ್ರೆ ಹೈಯೆಸ್ಟ್ ನಿಮ್ಮ ಆತ್ಮವಿಶ್ವಾಸ ಈ ತಿಂಗಳು ಹೆಚ್ಚಾಗುತ್ತೆ. ನಿಮ್ಮ ವೈಯಕ್ತಿಕವಾದ ವರ್ಚಸ್ಸು ಹೆಚ್ಚು ಮಾಡ್ಕೊಂತೀರಿ. ಪ್ರಭಾವಶಾಲಿ ಜನರಿಂದ ನೀವು ಯಶಸ್ವಿ ಆಗ್ತೀರಿ. ರಾಜಕಾರಣಿಗಳಿಂದ, ಕಾರ್ಪೊರೇಟರ್ಗಳಿಂದ ಯಶಸ್ವಿ ಆಗ್ತೀರಿ. ಯಾವುದಾದ್ರೂ ಹಿಂದೆ ಹೂಡಿಕೆಗಳು ಮಾಡಿದ್ರೆ ಹಠಾತ್ ಆರ್ಥಿಕ ಲಾಭಗಳು ಉಂಟಾಗ್ಬಿಡುತ್ತೆ. ಯಾವುದೋ ಶೇರ್ ದುಡ್ಡು ಹಾಕ್ಬಿಟ್ಟಿರ್ತೀರ, ಸಿಕ್ಕಾಪಟ್ಟೆ ಲಾಭ ಆಗ್ಬಿಟ್ಟಿರುತ್ತೆ. ಈ ತರ ಸೂರ್ಯ ಒಳ್ಳೊಳ್ಳೆ ಫಲವನ್ನ ನಿಮ್ಗೆ ಈ ತಿಂಗಳು ಪ್ರಾಪ್ತಿ ಮಾಡಿಸ್ತಾನೆ. ಅದಕ್ಕೆ ಹೇಳಿದ್ದು ಬೃಹತ್ ಆರ್ಥಿಕ ಲಾಭ. ಈ ವಿಶ್ವ ಬದಲಾವಣೆ ನಿಮಗೆ ಇಡೀ ಬದಲಾವಣೆ ಈ ತಿಂಗಳು ತಂದುಕೊಡ್ತಾ ಇದೆ. ಈ ತಿಂಗಳು ಒಂದು ಸ್ಫೋಟಕ ವಿಶ್ವ ಬದಲಾವಣೆ ಅಂತ ಹೇಳ್ತಾ ಇರೋದು ಅದಕ್ಕೆ. ಕುಜ 9ನೇ ಮನೆ. ಕುಜ ನಿಮಗೆ ತುಲಾ ರಾಶಿಯವರಿಗೆ ದ್ವಿತೀಯಾಧಿಪತಿ, ಸಪ್ತಮಾಧಿಪತಿ, ಭಾಗ್ಯ ಭಾವದಲ್ಲಿ ಸಂಚಾರ ಆಗ್ಬಿಡ್ತಾನೆ. ಕುಜ 9ನೇ ಮನೆ ಸಂಚಾರ ಆಗ್ತಾ ಇರ್ಬೇಕಾದ್ರೆ ನಿಮ್ಮ ಮನಸ್ಸು ಫಾಸ್ಟ್ ಆಗುತ್ತೆ, ವೇಗ ಆಗುತ್ತೆ, ಬಹಳ ಆಲೋಚನೆಗಳು ಜಾಸ್ತಿ ಮಾಡುವಂಥದ್ದು. ಉನ್ನತ ಕೋರ್ಸ್ಗಳು ಮಾಡಬೇಕು, ಏನಾದರೂ ಹೊಸದನ್ನ ಕಲಿಬೇಕು, ಹೊಸ ಕೌಶಲ್ಯಗಳನ್ನ ಕಲಿಬೇಕು ಅನ್ನೋಂಥ ಆಸೆ ಉಂಟಾಗುತ್ತೆ. ಸ್ವಲ್ಪ ಆಕ್ರಮಣಕಾರಿ, ಯಾವ್ದಾದ್ರು ಮಾತಾಡಿದ್ರೆ ವಾದ ವಿವಾದಗಳು ಜೋರಾಗಿ ನಡೆಯುತ್ತೆ. ಅತಿಯಾಗಿ ಮೂಢನಂಬಿಕೆ ಬೇಡ. ತಂದೆ ಆಗಿರ್ಬೋದು,
ನಿಮಗೆ ಗುರುಗಳು ಇರ್ತಾರೆ. ಪ್ರತಿಯೊಬ್ಬ ಮನುಷ್ಯನಿಗೂ ತಂದೆ, ತಾಯಿ, ಗುರುಗಳು ಎಲ್ಲ ಇರ್ತಾರಲ್ವಾ? ನೀವು ಇಂಪಾರ್ಟೆಂಟ್ ಆಗಿ ತಿಂಗಳು ತಂದೆ, ಗುರುಗಳು, ಹಿರಿಯ ವ್ಯವಸ್ಥಾಪಕರು ಯಾರಿದ್ದಾರೋ ಅವ್ರ ಹತ್ರ ಹಠಾತ್ ಭಿನ್ನಾಭಿಪ್ರಾಯಗಳನ್ನ ಈ ತಿಂಗಳು ಮಾಡ್ಕೋಬೇಡಿ. ಅಧಿಕಾರಕ್ಕಾಗಿ ಹೋರಾಟ ಮಾಡಬೇಡಿ. ಕುಜ ನೇರವಾಗಿ ನಿಮ್ಮ 3ನೇ ಮನೆ ನೋಡೋದ್ರಿಂದ ನೀವು ಯಾರಿಗಾದ್ರೂ ಇಮೇಲ್ ಮಾಡ್ತೀರಾ, ಅಥವಾ ವಾಟ್ಸಪ್ ಗ್ರೂಪ್ಗಳಲ್ಲೋ ಅಥವಾ ವಾಟ್ಸಪ್ಪಲ್ಲೋ ಮೆಸೇಜ್ ಮಾಡ್ತೀರಾ, ಟೆಲಿಗ್ರಾಮಲ್ಲಿ ಮೆಸೇಜ್ ಮಾಡ್ತೀರಾ. ಆ ಇಮೇಲನ್ನು, ಆ ಮೆಸೇಜನ್ನು ಕಳಿಸೋಕ್ಕಿಂತ ಮುಂಚೆ 2 ಸಲ ಓದ್ಬೇಕು ನೀವು. ಇಲ್ಲ ಅಂದರೆ ವಿವಾದ ಉಂಟಾಗುತ್ತೆ. ಬುಧ ನೋಡಿ ದಶಮ ಭಾವದಲ್ಲಿ ಕರ್ಕಾಟಕ ರಾಶಿಯಲ್ಲಿ 5-8-2026 ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸಂಚಾರ ಆಗೋದ್ರಿಂದ ಬುಧ ಕರ್ಮ ಭಾವಕ್ಕೆ ಸಂಚಾರ ಆಗ್ತಾನೆ. ಅವಾಗ ನಿಮಗೆ ಬುದ್ಧಿಶಕ್ತಿ ಇಂಥ ದುಡಿಯುವಂಥವ್ರು, ಹಾರ್ಡ್ ವರ್ಕ್ ಮಾಡೋರು ಬೇರೆ, ಬುದ್ಧಿಶಕ್ತಿಯಿಂದ ಯಾರು ದುಡಿತಾರೆ, ವರ್ಬಲ್ ಅಂದರೆ ತೀಕ್ಷ್ಣವಾಗಿ ಮಾತಿನಿಂದ ಹಣ ಸಂಪಾದನೆಯಲ್ಲಿ ಹೆಚ್ಚು ಲಾಭ. ರಾಜತಾಂತ್ರಿಕವಾದ ಭಾಷಣ, ಮೌಖಿಕ ಮತ್ತು ಲಿಖಿತ, ಬಾಯಲ್ಲಿ ಹೇಳುವಂಥದ್ದು, ಬರೆಯುವಂಥದ್ದು, ಅಂಥ ವೃತ್ತಿಯಲ್ಲಿ ಹೆಚ್ಚು ಲಾಭ. ನೀವು ಮಾಡುವಂತಹ ವೃತ್ತಿಯಿಂದ ಅನೇಕ ಜನರನ್ನು ಕೂಡ ಮನವೊಲಿಸ್ಕೊಳ್ಳುವಂತಹ ಯೋಗ ಈ ತಿಂಗಳಲ್ಲಿ ಉಂಟಾಗುತ್ತೆ. ಯಾವುದರಲ್ಲಿ ನೀವು ಲಾಭ ಆಗುತ್ತೆ? ವೃತ್ತಿಲಿ ಮಾರ್ಕೆಟಿಂಗ್, ರಿಯಲ್ ಎಸ್ಟೇಟ್, ಮಾನವ ಸಂಪನ್ಮೂಲ, ಬೋಧನೆ, ಪಾಠ ಮಾಡುವಂತಹ ಲೆಕ್ಚರರ್ಸ್ಗಳಿರ್ಬೋದು, ಕೆಲವರಿಗೆಲ್ಲ ಮಾರ್ಗದರ್ಶನ ಕೊಡುವಂಥದ್ದು, ಸಲಹಾ ಕ್ಷೇತ್ರಗಳು, ಸಾರ್ವಜನಿಕ ಸಂಪರ್ಕ ಕ್ಷೇತ್ರಗಳಲ್ಲಿ ಭಾರೀ ಯಶಸ್ಸನ್ನ ತುಲಾರಾಶಿ ಜಾತಕರು ಈ ತಿಂಗಳಲ್ಲಿ ಪಡಿತೀರಾ. ನೋಡಿ, ಇದೆಲ್ಲ ಒಟ್ಟು 4 ಗ್ರಹಗಳು ರಾಶಿ ಪರಿವರ್ತನೆ ಆಗೋದ್ರಿಂದ ಆಗಸ್ಟ್ ತಿಂಗಳಲ್ಲಿ ಇವೆಲ್ಲ ನಿಮಗೆ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸ್ತೆ. ನೀವೆಲ್ಲ ಕಮೆಂಟ್ ಮಾಡೋದು ಮರಿಬೇಡಿ. ತುಲಾ ರಾಶಿನ, ತುಲಾ ಲಗ್ನನ ನಿಮಗೆ ಎಷ್ಟು ಪರ್ಸೆಂಟೇಜ್ ಅನ್ವಯ ಆಗ್ತಾ ಇದೆ ಅದು ಕೂಡ ನೀವು ತಿಳಿಸ್ಬೋದು. ಪ್ರಿಯ ವೀಕ್ಷಕರೇ, ಶಾಂತಿಯಿಂದ ವಿಡಿಯೋನ ಕೇಳಿದಿರಾ. ನಿಮಗೆಲ್ಲ ದೇವರು ಸುಖ, ಶಾಂತಿ, ಸಮೃದ್ಧಿಯನ್ನು ಕೊಡಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಹೇಳಿದ್ನಲ್ಲ, ವಿಡಿಯೋನ ಶೇರ್ ಮಾಡಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪೆಲ್ಲ ಶೇರ್ ಮಾಡಿ. ನಿಮ್ಮ ವೀಕ್ಷಣೆ ಹೆಚ್ಚಾದಷ್ಟು, ನೀವು ವಿಡಿಯೋ ಶೇರ್ ಮಾಡಿದಷ್ಟು ನಮಗೆ ಇನ್ನೂ ನಿಮಗೆ ಹೊಸ ಹೊಸ ವಿಚಾರಗಳನ್ನು ತಿಳಿಸ್ಬೇಕು ಅನ್ನುವಂತಹ ಉತ್ಸಾಹವನ್ನು ತಂದುಕೊಟ್ಟಂಗಾಗುತ್ತೆ. ವಿಡಿಯೋ ಎಡಿಟಿಂಗ್ ಮಾಡೋರ್ಗಾಗಿರ್ಬೋದು, ನನಗಾಗಿರ್ಬೋದು, ಅದರಿಂದ ಶೇರ್ ಮಾಡಿ. ಲೈಕ್ ಮಾಡದೇ ಇರೋರು ಲೈಕ್ ಮಾಡಿ. ಇಷ್ಟ ಆದರೆ, ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಾಟ್ಸಪ್ ಗ್ರೂಪ್ ಇರುತ್ತೆ, ಟೆಲಿಗ್ರಾಮ್ ಗ್ರೂಪ್ ಇರುತ್ತೆ, ಫೇಸ್ಬುಕ್ ಇರುತ್ತೆ, ಎಲ್ಲೆಲ್ಲೋ ಇರುತ್ತೆ. ಅಲ್ಲೆಲ್ಲ ನೀವು ಸ್ವಲ್ಪ ಶೇರ್ ಮಾಡಿದ್ರೆ ತುಂಬ ಒಳ್ಳೆಯದು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.